ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶೋಷಿತ ಸಮುದಾಯಗಳ ಹಕ್ಕುಗಳಿಗೆ ಹೋರಾಡಿದ್ದೇ ಅಪರಾಧವೇ? ಶಿವಲಯ್ಯ. ತುಮಕೂರು. ಶೋಷಿತ ಹಾಗೂ ದಲಿತ ಸಮುದಾಯಗಳ ಮೇಲಿನ ಅನ್ಯಾಯ ಮತ್ತು ಅಸ್ಪೃಶ್ಯತೆ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಬಿಎಸ್ಪಿ ಕಾರ್ಯಕರ್ತ ಭೂಮಾನಂದರವರ ಕೊಲೆ ಪ್ರಕರಣವು ಪ್ರಜಾಪ್ರಭುತ್ವ ಹಾಗೂ ಕಾನೂನು ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಲಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಕ್ಕುಗಳಿಗಾಗಿ ಹಾಗೂ ಅನ್ಯಾಯದ ವಿರುದ್ಧ ಹೋರಾಡುವುದೇ ಅಪರಾಧ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಆತಂಕಕಾರಿ. ರಾಯಚೂರಿನಲ್ಲಿ ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಿದ್ದ ಭೂಮಾನಂದರವರ ಹತ್ಯೆಯಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕೊಲೆ ಪ್ರಕರಣದ ಹಿಂದಿರುವ ಆರೋಪಿಗಳು ಹಾಗೂ ಕಾಣದ ಕೈಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕು. ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ, 5 ಎಕರೆ ಜಮೀನು ಹಾಗೂ ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು. ಅಶಾಂತಿ ಉಂಟಾಗಿರುವ 17 ಗ್ರಾಮಗಳಲ್ಲಿ ಕಾನೂನು ಮತ್ತು ಸಂವಿಧಾನದ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಸರ್ಕಾರ ಹಮ್ಮಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದರ ಮೇಲಿನ ದೌರ್ಜನ್ಯ ತಡೆಯಲು ಸರ್ಕಾರ ವಿಫಲ. ಮಂಜುನಾಥ ಮೂರ್ತಿ. ಬಿಎಸ್ಪಿ ತುಮಕೂರು ಜಿಲ್ಲಾಧ್ಯಕ್ಷ ಎಂಎಂ ಮಂಜುನಾಥ ಮೂರ್ತಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತ ಹಾಗೂ ಶೋಷಿತ ಸಮುದಾಯಗಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಎಂದು ಆರೋಪಿಸಿದರು. ದೌರ್ಜನ್ಯಗಳನ್ನು ತಡೆಯಲು ವಿಫಲವಾಗಿರುವ ಗೃಹ ಸಚಿವರು ರಾಜೀನಾಮೆ ನೀಡಬೇಕು. ಭೂಮಾನಂದರವರ ಕುಟುಂಬಕ್ಕೆ ತಕ್ಷಣ ಪೊಲೀಸ್ ಭದ್ರತೆ, ಮೃತರ ಪತ್ನಿಗೆ ಸರ್ಕಾರಿ ಉದ್ಯೋಗ ಹಾಗೂ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಮಧುಗಿರಿ ತಾಲೂಕಿನ ಕೋಲನಹಳ್ಳಿ ಗ್ರಾಮದಲ್ಲಿ ನಡೆದ ಆನಂದ್ ಕೊಲೆ ಪ್ರಕರಣದಲ್ಲಿಯೂ ಬಿಎಸ್ಪಿ ಪ್ರತಿಭಟನೆ ನಡೆಸಿದರು. ಪರಿಹಾರಕ್ಕೆ ಆಗ್ರಹಿಸಿದರು. ಇದುವರೆಗೆ ಯಾವುದೇ ಜನಪ್ರತಿನಿಧಿಗಳು ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳದಿರುವುದು ವಿಷಾದನೀಯ ಎಂದರು. ಎಸ್ಸಿ ಎಸ್ಟಿ ಸಮುದಾಯಗಳ ಮೇಲಿನ ದೌರ್ಜನ್ಯ ಹಾಗೂ ಸಂಘರ್ಷಗಳ ಸಾಧ್ಯತೆ ಇರುವ ಸೂಕ್ಷ್ಮ ಗ್ರಾಮಗಳನ್ನು ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಂಟಿಯಾಗಿ ಗುರುತಿಸಿ ಗ್ರಾಮ ಮಟ್ಟದಲ್ಲಿ ಸಮನ್ವಯ ಸಮಿತಿಗಳನ್ನು ರಚಿಸಿ ಸೌಹಾರ್ದತೆ ಕಾಪಾಡಬೇಕು ಎಂದು ಹೇಳಿದರು. ದಲಿತ ಕೇರಿಗಳಿಗೆ ಸಿಸಿಟಿವಿ ಅಳವಡಿಸಲು ಆಗ್ರಹ. ಬಿಎಸ್ಪಿ ತುಮಕೂರು ನಗರಾಧ್ಯಕ್ಷ ಸತ್ಯಮಂಗಲ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು ಹಾಗೂ ಬಿಎಸ್ಪಿ ಕಾರ್ಯಕರ್ತರಿಗೆ ಭದ್ರತೆ ಇಲ್ಲದಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ತುಮಕೂರು ನಗರದ 36ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ದಲಿತ ಕೇರಿಗಳು, ಆದಿ ದ್ರಾವಿಡ ಹಾಗೂ ಆದಿ ಕರ್ನಾಟಕ ಕಾಲೋನಿಗಳು, ಗ್ರಾಮೀಣ ಪ್ರದೇಶಗಳು ಮತ್ತು ತಾಲೂಕು ಕೇಂದ್ರಗಳ ದಲಿತ ಬಡಾವಣೆಗಳಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯಿಂದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ವಿದ್ಯಾರ್ಥಿನಿಯರು ಹಾಗೂ ಬಾಲಕಿಯರ ಸುರಕ್ಷತೆಗಾಗಿ ಶಾಲಾ ಕಾಲೇಜು ಆವರಣ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಬೇಕು ಎಂದು ಆಗ್ರಹಿಸಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಈ ಮಾರ್ಗದರ್ಶನಗಳಿಂದ ಪ್ರೊಫೈಲ್ ಕೊಲೆ ಮಾಡಿರುವಂತಹ ಕಿಡಿಗೇಡಿಗಳನ್ನು ಮತ್ತು ಕಾಣದ ಕೈಗಳನ್ನು ಇಮ್ಯುನಿಟಿ ಬಂಧಿಸಿ ಅವರಿಗೆ ಕಾನೂನು ಶಿಕ್ಷಿಸಬೇಕೆಂದು ನಮ್ಮ ಬಿಎಸ್ಪಿ ಜಿಲ್ಲಾ ಘಟಕದ ವತಿಯಿಂದ ನಾವು ಒತ್ತಾಯಿಸುತ್ತೇವೆ. ಅದೇ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವ ಈ ವ್ಯವಸ್ಥೆಯಲ್ಲಿ ಪ್ರಜೆಗಳನ್ನೇ ಬೀದಿ ಹೇಳೋ ತರ ಇದು ಮಾಡ್ತಿದ್ದಾರೆ. ಅಂದ್ರೆ ಈ ಕಾನೂನಲ್ಲಿ ಎಷ್ಟು ಭಯ ಇದೆ ಈ ಕೊಲೆಗಡಿಗರಿಗೆ ಅನ್ನೋದನ್ನು ನಾವು ಬಹಳ ನೋವಿನ ವಿಚಾರವಾಗಿ ಹೇಳಬೇಕಾಗುತ್ತೆ. ಈ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷದ ಹತ್ತಿರ ಬರ್ತಾ ಇದೆ. ಆದ್ರೆ ಕಾನೂನಿನ ಅರಿವು ಇಲ್ಲ, ಕಾನೂನು ಭಯನೇ ಇಲ್ಲಂಗಾಗಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. 80 ವರ್ಷದಿಂದ ಕಾಂಗ್ರೆಸ್ ದೇಶ ಆಳಿದೆ, ಮತ್ತೆ ಬಿಜೆಪಿ ದೇಶ ಆಳಿದೆ, ಇತರೆ ಪಕ್ಷಗಳು, ಮನುವಾದ ಪಕ್ಷಗಳು ದೇಶ ನಿರಂತರವಾಗಿ ಆಳ್ತಾ ಇದ್ದಾವೆ. ಆದ್ರೂ ಈ ಬಹುಜನರಿಗೆ ಈ ಅದರಲ್ಲೂ ಅಸ್ಪೃಶ್ಯತೆ ಇರುವಂತಹ ಈ ಮಾದಿಗ ವಲಯ, ಇತರೆ ಅನ್ಟಚಬಲ್ ಜಾತಿಗಳ ರಕ್ಷಣೆ ಇಲ್ಲಂಗೆ ಆಗಿದೆ. ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಂಥ ಅಹಿತಕರ ಘಟನೆಗಳು ನಡೆದಂತೆ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಬಿಎಸ್ಪಿ ವತಿಯಿಂದ ತುಮಕೂರು ಜಿಲ್ಲಾ ಗೊತ್ತಿರುವ ಹಾಗೆ ನಮ್ಮ ಬಹುಜನ ಸಮಾಜ ಪಾರ್ಟಿಯ ರಾಯಚೂರು ಉಸ್ತುವಾರಿಗಳಾದಂತಹ ಭೂಮಾನಂದ ಅವರನ್ನ ಅಮಾನುಷಿಕವಾಗಿ ಕೊಲೆ ಮಾಡಿ ಅವರನ್ನ ತುಂಬಾ ಹೀನಾಮಾನವಾಗಿ ನಡ್ಕೊಂಡಿರುವಂತಹ ಒಂದು ವಿಚಾರ ಇಡೀ ರಾಜ್ಯದಿಂದ ಗದ್ದಲನ ಉಂಟಾಗಿದೆ. ಜೊತೆ ಒಳಗಡೆ ಆ ಒಂದು ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಭದ್ರತೆಯನ್ನು ಒದಗಿಸಬೇಕು. ರಾಯಚೂರು ದೇವದುರ್ಗ ತಾಲೂಕಿನಲ್ಲಿ ಜೊತೆಗೆ ಆ ಒಂದು ಸಂತ್ರಸ್ತರಿಗೆ 5 ಲಕ್ಷ ಪರಿಹಾರ ಒದಗಿಸಬೇಕು. ಜೊತೆಗೆ ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅವರ ಮೃತರ ಪತ್ನಿಗೆ. ಅದರ ಜೊತೆಯಲ್ಲಿ ಅವ್ರಿಗೆ ಸೂಕ್ತವಾದಂತಹ ಭದ್ರತೆ ಕಲ್ಪಿಸಿ ಪರಿಹಾರ ನೀಡುವ ಮೂಲಕ ಈ ಒಂದು ಕೆಲಸ ಆಗಬೇಕು. ಜೊತೆ ಒಳಗಡೆ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರವಾಗಿ ಗಣನೀಯವಾಗಿ ಹೆಚ್ಚಾಗಿರ್ತಕ್ಕಂಥ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ.
ಹಾಗಾಗಿ ಇದರ ನೇರ ಹೊಣೆಯನ್ನ ಹೊತ್ತು ಮಾನ್ಯ ಗೃಹ ಸಚಿವರು ರಾಜೀನಾಮೆಗೆ ನಾವು ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡ್ತಾ ಇದ್ದೀವಿ. ಈ ಹಿಂದೆ ಕೂಡ ತುಮಕೂರು ಜಿಲ್ಲೆ ಒಳಗಡೆ 9/2/2026ರಲ್ಲಿ ಇದೇ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕು ಕೋಲೆಗಳ್ಳಿ ಗ್ರಾಮದಲ್ಲಿ ಆನಂದ ಒಬ್ಬ ವ್ಯಕ್ತಿನ ಕೊಲೆ ಮಾಡಿರ್ತಾರೆ. ಆ ಕೊಲೆಗೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿ ಏನೆಲ್ಲ ಸಲಹೆ ಏನೆಲ್ಲ ಪರಿಹಾರ ಕೊಡ್ಬೇಕಂತ ಕೇಳಿದ್ರೆ ಇದುವರೆಗೂ ಕೂಡ ಆಗಿಲ್ಲ. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಒಬ್ಬರು ಕೂಡ ಮೃತರ ಒಂದು ಮನೆಗೆ ಹೋಗಿ ಒಂದು ಸಾಂತ್ವನ ಕೂಡ ಯಾರು ಕೂಡ ಜನಪ್ರತಿನಿಧಿಗಳು ಹೇಳಿಲ್ಲ. ಇದು ತುಂಬಾ ವಿಷಾದನೀಯ ಮತ್ತು ಖಂಡನೀಯ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಯಾವ ಈ ಸಂದರ್ಭದಲ್ಲಿ ಯಾವ ಹಳ್ಳಿಗಳಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಸಂಘರ್ಷಗಳು ಉಂಟಾಗಿದ್ದಾವೋ ಆ ಹಳ್ಳಿಗಳನ್ನ ಗುರುತಿಸಿ ಸಮನ್ವಯ ಸಭೆಗಳನ್ನ ಕರಿಬೇಕು. ಈ ಪೊಲೀಸ್ ಇಲಾಖೆಯವರು ಮತ್ತೆ ಜಿಲ್ಲಾಡಳಿತದವರು ಮತ್ತೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯವರು ಸೇರ್ಕೊಂಡು SC ST ಸಮುದಾಯಗಳು ಎಲ್ಲಿ ಸಂಘರ್ಷ ಯಾವ ಹಳ್ಳಿಯಲ್ಲಿ ಅಂತ ಗುರುತಿಸಿ ಆ ಹಳ್ಳಿಗಳಲ್ಲಿ ಸಮನ್ವಯ ಒಂದು ಸಮಿತಿಗಳನ್ನು ಮಾಡೋ ಮೂಲಕ ಸೌಹಾರ್ದತೆಯನ್ನು ಕಾಪಾಡಬೇಕು. ಮತ್ತೆ ಈ ಏನು ಭೂಪಾನಾಥ್ ಅವರ ಒಂದು ಕೊಲೆ ಪ್ರಕರಣದಲ್ಲಿ ಹಾಜರಾಗಿರ್ತಾರೆ ಕಿಡಿಗೇಡಿಗಳು, ಅವರ ಒಂದು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಇವತ್ತು ರಾಯಚೂರಿನಲ್ಲಿ ಏನು ಭೂಮನಂದ BSP ಪದಾಧಿಕಾರಿಯ ಕೊಲೆಯಾಗಿದೆ. ಅದರ ವಿರುದ್ಧ ನಾವು ಖಂಡನೆಯನ್ನು ಮಾಡ್ತೀವಿ. ಹಾಗೆಯೇ ಅವನ ಸಂಬಂಧಿಕರಿಗೆ ಯೋಗ್ಯವಾದಂತಹ ಪರಿಹಾರವನ್ನು ಸರ್ಕಾರಿ ನೌಕರಿಯನ್ನು ಸರ್ಕಾರದಿಂದ ಕೊಡಿಸ್ಕೊಡ್ಬೇಕು. ಮತ್ತು ಈಗ ನಮಗೆ ಏನು ಸಮಸ್ಯೆ ಆಗಿದೆ ಅಂತಂದರೆ ನಮ್ಮ ಹಕ್ಕುಗಳಿಗೆ ಹೋರಾಡೋದೇ ನಮಗೆ ತಪ್ಪಾಗುತ್ತಿದೆ. ಅನ್ಯಾಯವನ್ನು ಎದುರಿಸದೆ ನಾವು ಒಂದು ಅಪರಾಧ ಆಗ್ಬಿಟ್ಟಿದೆ. ಹಾಗಾಗಿ ಬ್ರಹ್ಮಾನಂದ ಅವರು ಆ ಭಾಗದಲ್ಲಿ ಅನ್ಯಾಯ ನಡೆದಾಗ ಅವುಗಳ ವಿರುದ್ಧ ಹೋರಾಟ ಮಾಡುವಂತಹ ಪಕ್ಷದ ಕಾರ್ಯಕರ್ತರಾಗಿದ್ದರು. ಅಂಥದ್ದನ್ನು ಸಹಿಸಿದಂತಹ ತಿಳಿಗೇಡಿಗಳು ಅವರ ಕೊಲೆ ಮಾಡಿದ್ದಾರೆ. ಆದ್ದರಿಂದ ಆರೋಪಿಯನ್ನು ಆ ಕೊಲೆ ಮಾಡುವಂಥ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಅವರನ್ನು ಸೂಕ್ತವಾದ ಕಾನೂನಿಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಪಕ್ಷದ ತುಮಕೂರು ಜಿಲ್ಲಾ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತೀವಿ. ಜೈ ಭೀಮ್, ಜೈ